ದಕ್ಷಿಣ ಭಾರತದ ಭೀಷ್ಮ ಅಂದ್ಕೊಂಡಿರುವಂತ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ. ಅವರು ವಿಜೇಂದ್ರ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಒಬ್ಬ ತಂದೆ ಸಮಾನರವ್ರು. ಇವತ್ತು ನಮ್ಮ ರಾಜಕಾರಣ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಾವು ಇಷ್ಟು ಮಟ್ಟಕ್ಕೆ ಬೆಳೆದೀವಿ ಅಂದ್ರಿಗಿನ ಕಾರಣ ಪಾರ್ಟಿ ಜೊತೆಲಿ ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಆಶೀರ್ವಾದ ಇದೆ ಇರೋಕ್ಕೋಸ್ಕರವಾಗಿ ಇಲ್ಲಿ ತನಕ ಕೂಡ ಬೆಳೆದಿದ್ವಿ. ಅವ್ರು ಮನಸ್ಸು ಮಾಡಿದ್ರೆ, ಯಾಕಂದ್ರೆ ಆಲ್ರೆಡಿ ನಮ್ಮ ತಮ್ಮನವ್ರು ವಿಜೇಂದ್ರ ಅವ್ರು ಬೇರೆನಲ್ಲ, ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರೋ ಕಾರಣ ಅವರು ಆಶೀರ್ವಾದದಿಂದ ಅವರು ಅಧ್ಯಕ್ಷರಾಗಿದ್ದಾರೆ. ಅಕಸ್ಮಿತವಾಗಿ ಅವರು ಈಗಿರಂತ ಪರಿಸ್ಥಿತಿಯಲ್ಲಿ ಏನೋ ಬದಲಾವಣೆ ಮಾಡ್ಬೇಕೆಂದೇಳಿ ಪಾರ್ಟಿ ಅನ್ಕೊಂಡ್ರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ, ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವ್ರು ಮಾಡಿದಾರ. ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟೆ. ರಾಜ್ಯಾಧ್ಯಕ್ಷರು ಆಗ್ಬೇಕು ರಾಮ್ಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ.